ಊರೊಳಗೆ ಕಾಲಿಟ್ಟಿದ ತಕ್ಷಣ ಯಾವುದೋ ಒಂದು ಶಕ್ತಿ ನನ್ನ ತಡಿತಣ್ಣ. ನಾನಲ್ಲೇ ಪ್ರಜ್ಞೆ ತಪ್ಪಿ ಬಿದ್ಬಿಟ್ಟೆ. ಏನಮ್ಮ ನೀನು ಹೇಳ್ತಿರೋದು? ಪ್ರಜ್ಞೆ ತಪ್ಪಿದ್ಯಾ? ಹೌದಣ್ಣ. ಮತ್ತೆ ಊರೊಳಗೆ ಹೇಗೋದ್ಯಮ್ಮ? ಅದೃಷ್ಟ ಅಣ್ಣ, ಅದೃಷ್ಟ. ಯಾರೋ ಒಂದು ಹುಡುಗಿ ಬಂದು ನನಗೆ ಪ್ರಜ್ಞೆ ಬರೋ ಹಾಗೆ ಮಾಡಿ ಅವಳೇ ನನ್ನ ಕೈ ಹಿಡಿದು ಊರೊಳಗಡೆ ಕರ್ಕೊಂಡು ಬಂದ್ಲು. ನನ್ನ ಟೈಮ್ ಚೆನ್ನಾಗಿದೆ ಅನ್ನಿಸ್ತಿದೆ ಅಣ್ಣ. ಬಲ್ಗಣ್ಣು ಹೊಡ್ಕೊಳ್ಳುವಾಗೆ ಅನ್ಕೊಂಡೆ ಒಳ್ಳೇದೇ ಆಗ್ತಿದೆ ಅಂತ. ಹೋದ ಕೆಲಸ ಮುಗಿಸ್ಕೊಂಡೇ ಬರ್ತೀಯ ಅಂತ ನನಗೆ ನಂಬಿಕೆ ಬರ್ತಿದೆ. ನಮ್ಮ ಕೋರಿಕೆ ಖಂಡಿತ ನೆರವೇರುತ್ತಣ್ಣ. ಇದು ಖಂಡಿತವಾಗ್ಲೂ ಭದ್ರಾವತಿನೇ. ಅಯ್ಯೋ, ನಾನು ನೋಡಿದ್ರೆ ಪುಣ್ಯ ಯಾರು ಅಂತೇಳಿ ಗೊತ್ತಾಗ್ಬಿಡುತ್ತೆ. ಅವಳು ಯಾರು ಅಂತ ಗೊತ್ತಾದ್ರೆ ಪುಣ್ಯನ ಪ್ರಾಣಕ್ಕೆ ಅಪಾಯ. ಅಷ್ಟಕ್ಕೂ ಪುಣ್ಯ ಇವ್ರನ್ನೇ ಕರ್ಕೊಂಬಂದ್ಲು. ನಾನು ಯಾವುದೇ ಕಾರಣಕ್ಕೂ ಇವ್ರ ಕಣ್ಣಿಗೆ ಬೀಳಬಾರ್ದು. ಪುಣ್ಯಂಗೆ ಯಾವ ತೊಂದರೆನೂ ಆಗಬಾರ್ದು. ಅಮ್ಮ ಅಮ್ಮ, ಹಸಿರೌಷಧಿಗೋಸ್ಕರ ಪಕ್ಕದೂರಿಂದ ಯಾರೋ ಬಂದಿದ್ದಾರೆ. ಅವ್ರನ್ನ ಮನೆಯಲ್ಲೇ ಕೂಡ್ಸ್ಬಿಟ್ಟು ನಿನಗೋಸ್ಕರ ಹುಡ್ಕೊಂಡು ಬಂದೆ. ನಡಿ ಹೋಗೋಣ ಮನೆಗೆ. ಮನೆಗ ನಾನೀಗ ಬರೋಕ್ಕಾಗಲ್ಲಮ್ಮ. ಪಕ್ಕದ ಬೀದಿಲಿ ಯಾರಿಗೋ ಜೀವಕ್ಕೆ ಆಪತ್ತು ಬಂದು ನನ್ನ ಹುಡ್ಕೊಂಬಂದಿದಾರಮ್ಮ. ನಿನಗೆ ಹೇಳೋಗೋಣ ಅಂತ ಬರ್ತಾ ಇದ್ದೆ. ಪಾಪ, ಹಸಿರೌಷಧಿಗೋಸ್ಕರ ಬಂದಿದ್ದಾರಮ್ಮ. ಕಾಯಿಲೆ ಏನಂತೆ? ಲಕ್ವ ಹೊಡೆದಿದ್ಯಂತೆ. ಹಾಗಾದ್ರೆ ಕಾಡಿಗೆ ಹೋಗಿ ಗಿಡಮೂಲಿಕೆನ ತಂದು ಅದ್ರ ರಸಕ್ಕೆ ಬೆಳ್ಳುಳ್ಳಿ ಕಲಸಿ ಬೆಲ್ಲ ಸೇರಿಸಿ ಆ ಲಕ್ವ ಹೊಡೆದಿರೋ ಜಾಗಕ್ಕೆ 3 ಹೊತ್ತು ಹಚ್ಚ ಕೇಳಮ್ಮ. ಬೆಳ್ಳುಳ್ಳಿ ಪಚಡಿ ಬಿಟ್ರೆ 3 ತಿಂಗಳವರೆಗೂ ಬೇರೆ ಏನ್ ಆಹಾರನೂ ತಿನ್ಬಾರ್ದಮ್ಮ. ನೀನ್ ಹೇಗೆ ಹೋಗ್ತೀಯಮ್ಮ? ಊರ್ ದ್ವಾರದ ಹತ್ರ ನನಗೋಸ್ಕರ ಗಾಡಿ ಬಂದಿದ್ಯಮ್ಮ. ನೀನು ಹುಷಾರಮ್ಮ. ಬರ್ತೀನಮ್ಮ, ಬರ್ತೀನಿ. ಪಾಪ ಅಮ್ಮ ಬೇರೆಯವ್ರ ಪ್ರಾಣ ಕಾಪಾಡಕ್ಕೆ ಅವ್ರಿಗೇನಾದ್ರೂ ಅವ್ರು ಲೆಗ್ಸೋದೇ ಇಲ್ಲ. ಅಯ್ಯೋ, ಮರ್ತೇ ಬಿಟ್ಟೆ. ನಿಮ್ಮಮ್ಮ ಎಲ್ಲಿ? ಯಾರಿಗೋ ವೈದ್ಯ ಮಾಡಕ್ ಹೋಗಿದ್ದಾರೆ. ಮದ್ದನ್ ಕೊಡಕ್ ನನಗೆ ಹೇಳಿದ್ದಾರೆ. ಗಿಡಮೂಲಿಕೆ ಬಗ್ಗೆ ನಿನಗೆ ಗೊತ್ತಾ? ನಮ್ಮಮ್ಮ ಹೆಸರು ಹೇಳಿ ಹೋಗಿದ್ದಾರೆ. ಏನ್ ಹೆಸರು? ಪರ್ಣಿಕಾ. ಹಾಗೆಲ್ಲ ಕೇಳ್ಬಾರ್ದಮ್ಮ. ನೀವ್ ಕೂತ್ಕೊಂಡಿರಿ, ನಾನು ಹೋಗೋ ಮೂಲಿಕೆ ತಗೊಂಡ್ ಬಂದು ನಿಮ್ಗೆ ಔಷಧಿ ಮಾಡ್ಕೊಟ್ಬಿಡ್ತೀನಿ. ಆಯ್ತು. ಅಮ್ಮ ಚೌಡಮ್ಮ ತಾಯಿ, ಇಷ್ಟು ದಿನ ಈ ಊರಲ್ಲಿ ನಿನ್ನೆರಳಲ್ಲಿ ಚೆನ್ನಾಗಿ ಬದುಕ್ತಾ ಇದ್ವಿ ತಾಯಿ. ನಿನ್ನ ದಯದಿಂದ ನಮಗೆ ಇಷ್ಟು ದಿನ ಯಾವ ತೊಂದರೆನೂ ಬಂದಿರಲಿಲ್ಲ ತಾಯಿ. ಆದರೆ ಯಾರಿಂದ ಪುಣ್ಯನ ಪ್ರಾಣಕ್ಕೆ ತೊಂದರೆ ಆಗತ್ತೆ ಅಂತ ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿಗೆ ಬಂದ್ವೋ. ಆದರೆ ಇವತ್ತು ಆ ರಾಕ್ಷಸಿ ಇಲ್ಲಿಗೆ ಬಂದಿದ್ದಾಳೆ. ಅಮ್ಮ, ನಾನು ಕಣ್ಣು ಕಾಣಿಸ್ತಾ ಇರೋಳು. ಆ ಭದ್ರಾವತಿ ಕಣ್ಣಿಗೇನಾದ್ರೂ ಬಿದ್ದರೆ ಪುಣ್ಯ ನನ್ನ ಮೊಮ್ಮಗಳಲ್ಲ ಅಂತ ಕಂಡಿಡಿದು ಬಿಡ್ತಾಳೆ. ಅವಳ ಕಣ್ಣಲ್ಲಿ ನಾನು ದ್ವೇಷ ನೋಡಿದ್ದೀನಮ್ಮ. ಪುಣ್ಯನ ಪ್ರಾಣ ತೆಗಿಬೇಕು ಅಂತ ಕಾಯ್ತಿದ್ದಾಳಮ್ಮ.
ಅವಳಿಗೆ ನನ್ನಿಂದ ಯಾವ ತೊಂದರೆನೂ ಆಗ್ಬಾರ್ದು ತಾಯಿ, ಆಗ್ಬಾರ್ದು. ಪುಣ್ಯನ್ ಕಾಪಾಡೋ ಜವಾಬ್ದಾರಿ ನಿಂದೇ ತಾಯಿ. ಅಮ್ಮ, ಚೌಡಮ್ಮ ತಾಯಿ, ಅಭಯ ಕೊಡ್ತಿದ್ಯಾ ತಾಯಿ? ಸಾಕು ತಾಯಿ, ಸಾಕು. ಬರ್ತೀನಮ್ಮ, ಬರ್ತೀನಿ. ಈ ಹುಡುಗಿ ಗಿಡಮೂಲಿಕೆ ತರಕ್ ಹೋಗಿದಳಲ್ವಾ, ಒಂದ್ ವೇಳೆ ಇವಳು ಔಷಧಿ ತಯಾರು ಮಾಡಿದ್ರೆ ಪೌರ್ಣಮಿ ಆಗೋವರೆಗೂ ನಾವು ಇಲ್ಲೇ ಇರೋದು ಹೇಗೆ ಅಂತ. ಬೇಡ ಅಂದ್ರೆ ಆಯ್ತು. ಅವಶ್ಯಕತೆ ಇದೆ ಅಂತ ಬಂದ್ಬಿಟ್ಟು ಔಷಧಿ ಬೇಡ ಅಂತ ಹೇಳೋದ್ರೆ ನಮ್ಮೇಲೆ ಅವ್ರಿಗೆ ಅನುಮಾನ ಬರಲ್ವಾ? ನಾವು ಕಷ್ಟಕ್ಕೆ ಸಿಕ್ಕಾಕೋತೀವಿ. ಅಮ್ಮ, ಆ ಔಷಧಿ ಎಲ್ಲನೂ ಕೆಳಕ್ ಬೀಳಿಸ್ಬಿಡೋಣ ಅಮ್ಮ. ಕರೆಕ್ಟ್, ಹಾಗೆ ಮಾಡೋಣ. ಅದೇ ಸರಿ ಅನ್ಸುತ್ತೆ. ಒಂದ್ ವೇಳೆ ಇನ್ನೊಂದ್ಸಲ ಮಾಡ್ಕೊಟ್ರೆ ಅವಾಗ ಯಾವ್ದಾದ್ರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ. ಏನೇ ಆದ್ರೂ ಪೌರ್ಣಮಿವರೆಗೂ ನಾವು ಇದೇ ಊರಲ್ಲಿ ಉಳ್ಕೋಬೇಕು. ಅಯ್ಯೋ, ನೋಡ್ಬಿಟ್ಲಲ್ಲ. ಏನು ಅಷ್ಟ್ ಸಲ ಹೇಳಿದ್ರು ಮತ್ತೆ ಕ್ಯಾಮ್ರಾ ತಗೊಂಡ್ ಬಂದ್ಬಿಟ್ಯಾ? ಅಲ್ಲ, ಆರಾಮಾಗಿ ಕೂತ್ಕೊಂಡು ಫೋಟೋ ನೋಡಕ್ಕಾಗಲ್ಲ ಅಂತ ಹೇಳಿ ಇಲ್ಲಿಗೆ ಬಂದ್ರೆ ಇಲ್ಲಿ ಕೂಡ ಬಂದ್ಬಿಟ್ಯಾ? ಏನು ಮತ್ತೆ ಹಾವುಗಳ್ದು ಹುತ್ತದ್ದು ಫೋಟೋ ತೆಗಿಯೋಣ ಅಂತ ಬಂದ್ಯಾ? ಅಲ್ಲ, ಈ ಪ್ರಕೃತಿಯ ಅಂದ ನಿನ್ನಂತ ಚೆನ್ನಾಗಿರೋರ ಫೋಟೋ ತೆಗಿಯೋಣ ಅಂತ. ಏನೋ ಪಾಪ ಅಂತ ಇರೋ ಜಾಗ ಕೊಟ್ರೆ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಚೆನ್ನಾಗಿರೋದು ಅಂತೆಲ್ಲ ಅಂತಿದ್ಯಾ? ಚೆನ್ನಾಗಿರೋ ಫೋಟೋ ತೆಗಿಯೋದು ನಿಮ್ಮೂರಲ್ಲಿ ತಪ್ಪೇನಾ? ತಪ್ಪಾಗೆಲ್ಲ ಮಾತಾಡ್ಬೇಡ. ಓ, ಚೆನ್ನಾಗಿರೋರಿಗೆ ಚೆನ್ನಾಗಿರೋದು ಅನ್ನೋದು ತಪ್ಪಾ? ಏಯ್, ಜಾಸ್ತಿ ಆಡ್ಬೇಡ. ಏ, ಹೋಗೆ. ಬೇರೆ ಊರಿಂದ ಬಂದು ನನಗೆ ಹೋಗೆ ಅಂತ್ಯಾ? ಕೊಡೋ ಇಲ್ಲಿ ಕ್ಯಾಮ್ರಾನ, ಇವಾಗ ತೆಗಿಯೋ. ಅದ್ ಹೇಗ್ ಫೋಟೋ ತೆಗಿತೀಯೋ ನಾನು ನೋಡ್ತೀನಿ. ಕೊಡಿಲಿ. ಏಯ್, ಬಿಡೋ ಅದನ್ನ. ಕೊಡೋ ಇಲ್ಲಿ ಕ್ಯಾಮ್ರಾನ. ಕೊಡು, ಬಿಡು ಅಂದೆ ತಾನೆ. ಕ್ಯಾಮ್ರಾ ನಂದು. ಕೊಡು, ಬಿಡು ಅಂತ ಹೇಳ್ದೆ ಅಲ್ವಾ? ಹುಡುಗಿ ಹತ್ರ ಜಗಳ ಆಡಕ್ ಬರ್ತೀಯಲ್ಲ, ನಾಚಿಕೆ ಆಗಲ್ಲ? ಕೊಡು. ನಿನಗಿಲ್ದಿರೋ ನಾಚಿಕೆ ನನ್ ಕ್ಯಾಮ್ರಾ. ಬಿಡು, ಕೊಡ್ತೀಯ ಕೊಡಲ್ವೋ? ಕೊಡು. ಈ ಕ್ಯಾಮ್ರಾ ನಂದು. ಬಿಡು, ಕೊಡು. ಹೇಳುದ್ನಲ್ವಾ? ಹೇ,
ಕ್ಷಮಿಸ್ಬಿಡಿ ಅಮ್ಮ. ಏನಾಯ್ತಮ್ಮ? ನಾವ್ಯಾಕೆ ನಿನ್ನ ಕ್ಷಮಿಸ್ಬೇಕು? ಆ ಗಿಡಮೂಲಿಕೆ ಕಾಡಲ್ಲಿ ಎಲ್ಲೂ ಸಿಗ್ಲಿಲ್ಲ ಅಮ್ಮ. ಅದ್ರಲ್ಲೇನಿದೆ, 4 ದಿನ ಆದ್ಮೇಲೆ ಹೋಗಿ ಹುಡುಕಿದ್ರೆ ಸಿಗುತ್ತೆ. ಆದ್ರೆ ಪಾಪ ನಿಮ್ ತಮ್ಮ ಅಲ್ಲಿ ಒದ್ದಾಡ್ತಿದಾರಲ್ವಾ? ಅಯ್ಯೋ ಪರವಾಗಿಲ್ಲಮ್ಮ, ಎಷ್ಟು ವರ್ಷದಿಂದ ನೋವು ಅನುಭವಿಸ್ತಾ ಇದ್ದಾನೆ. ಇನ್ನು 4 ದಿನ ಕಷ್ಟ ಆಗ್ಬಿಡುತ್ತಾ? 4 ದಿನ ಎಲ್ಲ ಯಾಕೆ, ನಾಳೆನೇ ತಂದ್ಕೊಟ್ಬಿಡ್ತೀನಿ. ಈ ಊರಿನ ಜನಗಳೆಲ್ಲ ನಾನು ಹೇಳೋದ್ನ ಕೇಳಿಸ್ಕೊಳ್ಳಿ. ಈ ಊರಿನ ದೊಡ್ಡವರು ಚಿಕ್ಕವರು ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ. ಈ ಊರಿನ ಗ್ರಾಮಸ್ಥರೆಲ್ಲ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ನಾಗಮಂಡಲದ ಪ್ರಜೆಗಳೆಲ್ಲ ಕೇಳಿಸ್ಕೊಳ್ಳಿ. ಪ್ರತಿ 11 ವರ್ಷಕ್ಕೊಮ್ಮೆ ನಡೆಯುವಂತಹ ನಾಗಮಣಿ ಉದ್ಭವದ ದರ್ಶನ ಪಡೆಯುವ ಪಂಚಕನ್ಯೆಯರು ಅಮ್ಮನವರ ಗುಡಿ ಹತ್ರ ಬರಬೇಕು ಅಂತ ಪುರೋಹಿತರು ಊರಿನ ಕನ್ಯೆಯರಿಗೆ ತಿಳಿಸೋದಕ್ಕೆ ಹೇಳಿದ್ದಾರೆ. ಊರಿನ ಕನ್ಯೆಯರು ತಪ್ಪದೆ ಅಮ್ಮನವ್ರ ಗುಡಿ ಹತ್ರ ಬರ್ಬೇಕಂತೆ. ಪಂಚಕನ್ಯರು ನಾಗಮಣಿ ಅಂತಿದ್ರಲ್ಲ, ಏನಮ್ಮ ಅದು? ನಮ್ಮೂರನ್ನ ಆ ನಾಗದೇವತೆಗಳು ರಕ್ಷಣೆ ಕೊಟ್ಟು ಕಾಪಾಡ್ತಾ ಇದ್ದಾರೆ. ಪ್ರತಿ 11 ವರ್ಷಕ್ಕೆ ಒಂದ್ಸಲ ನಾಗ ಪಂಚಮಿಯಿಂದ ಪೌರ್ಣಮಿವರೆಗೂ ಹಬ್ಬದ ದಿನಗಳು. ಪಂಚಮಿ ದಿನ ನಾಗ ಬಳಗ ಬಂದು ನಮ್ಗೆಲ್ಲ ಆಶೀರ್ವಾದ ಮಾಡ್ತಾರೆ. ಅವತ್ತಿನ ದಿನ ನಾಗಮಣಿ ಉದ್ಭವ ಆಗತ್ತೆ. ನಾಗಮಣಿ ಉದ್ಭವನ? ಅಮ್ಮ, ನಾವು ನೋಡೋಣವಾ? ಎಲ್ರಿಗೂ ಆ ದರ್ಶನ ಭಾಗ್ಯ ಸಿಗಲ್ಲ. ಯಾಕೆ? ಅದಕ್ಕಿರೋ ಪದ್ಧತಿನೇ ಹಾಗೆ. ಏನ್ ಹೇಳಿದ್ರು? ನಮ್ಮೂರಿನ ನಾಗದೇವತೆ ಕಣ್ಣು ಈ ಊರಿನ ಕನ್ಯೆಯರಲ್ಲಿ 5 ಜನರನ್ನ ಆಯ್ಕೆ ಮಾಡ್ಕೊಳತ್ತೆ. ಅವ್ರು ಮಾತ್ರ ನಾಗಮಣಿ ದರ್ಶನಕ್ಕೆ ನಿಷ್ಠೆಯಿಂದ ಹೋಗ್ಬೋದು. ನಾನಿವಾಗ ಈ ಊರಲ್ಲೇ ಇದ್ದೀನಲ್ಲ. ಇರ್ಬೋದು, ಆದ್ರೆ ಎಷ್ಟೇ ಆದ್ರೂ ನಿನ್ ಪಕ್ಕ ದೂರವಳಲ್ವಾ? ನಮ್ಮೂರಿನ ಕನ್ಯೆಯರಿಗೆ ಮಾತ್ರ ಅದನ್ನ ನೋಡೋ ಅದೃಷ್ಟ ಇರೋದು. ಬೇರೆಯವ್ರ ದೃಷ್ಟಿ ಬಿದ್ರೆ ಅನಿಷ್ಟ ಅಂತಾರೆ. ಅನಿಷ್ಟ ನಿಮಗೆ, ಅದೃಷ್ಟ ನಮಗೆ. ಹೇಗಾದ್ರೂ ಮಾಡಿ ಆ ನಾಗಮಣಿನ ನನ್ನ ಮಗಳೇ ಮುಟ್ಟೋ ಹಾಗೆ ಮಾಡ್ತೀನಿ. ಮುಟ್ಟೋದೇನೋ, ಅದನ್ನ ತನ್ನ ಸ್ವಂತ ಮಾಡ್ಕೊಂಡೇ ಹೋಗೋದಿಲ್ಲಿಂದ. ನಾನು ಹೇಳಿದ ನೆನಪಿದೆ ಅಲ್ವಾ? ತುಂಬಾನೇ ಹುಷಾರಾಗಿ ಕೆಲಸ ಮಾಡಿ ಮುಗಿಸ್ಬೇಕು. ನಾನಿಷ್ಟು ಕಷ್ಟ ಯಾಕೆ ಪಡ್ತಾ ಇದ್ದೀನಿ ಅಂತ ಗೊತ್ತಾ? ಅನಿರುದ್ಧ್ಗೆ ನಿಧಿ ಸಿಗಬೇಕು, ನಿನಗೆ ಅನಿರುದ್ಧ್ ಸಿಗಬೇಕು. ಒಂದು ಕ್ಷಣಕ್ಕೂ ನೀನು ಮರುಗಬಾರ್ದು. ಅವನಿಗೆ ಸಿಗೋ ನಿಧಿ ನಿನಗೆ ದಕ್ಕಿದ್ರೆ ಸಾಕು. ಮಹಾರಾಣಿಯಾಗಿ ಬದುಕ್ಬೋದು, ಇಡೀ ಜೀವನನ ರಾಜವೈಭೋಗದಲ್ಲಿ ಅನುಭವಿಸ್ಬೋದು. ಹಾಗೆ ಆಗ್ಲಿ ಅಮ್ಮ. ಅಬ್ಬಾ, ತುಂಬಾ ಹೊಟ್ಟೆ ಹಸಿತಾ ಇದೆಯಲ್ಲ. ಇಷ್ಟೊತ್ತಾದ್ರೂ ಆ ಹೆಣ್ದೆವ್ವ ಯಾಕೆ ಬಂದಿಲ್ಲ? ಅವಳಿಗೆ ಫೀಲ್ ಆಗ್ಬಿಡ್ತಾ? ಫೀಲ್ ಆಗಿರ್ಬೋದಾ? ಅಬ್ಬಾ, ನನ್ನ ತಪ್ಪಾಗಿ ತಿಳ್ಕೊಂಡಿರ್ಬೋದಾ? ಏನೇ ಆದರೂ ತಪ್ಪು ನಂದೇ. ನನ್ನ ತಪ್ಪಲ್ದೇ ಇದ್ರೂ ಅದು ನಡೆದಿದ್ದು ನನ್ನ ಕೈಯಿಂದಾನೆ ಅಲ್ವಾ? ಇಷ್ಟೆಲ್ಲ ಆದಮೇಲೆ ಅವಳು ಖಂಡಿತ ಇಲ್ಲಿಗೆ ಬರಲ್ಲ. ಸೊ ನಾನು ಹೋಗೋದೇ ಬೆಟರ್. ಇಲ್ಲ ಅಂದರೆ ಉಪವಾಸವಾಗಿರೋದು ತಪ್ಪಿದಲ್ಲ. ಅವಳಿಗೆ ಬೇಜಾರಾಗಿದ್ರೆ ಏನೋ ಮ್ಯಾನೇಜ್ ಮಾಡ್ಬೋದು. ಆದರೆ ತಪ್ಪಾಗಿ ಅನ್ಕೊಂಡಿದ್ರೆ ಸಾರಿ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ.
ಹಲೋ ಹಲೋ ಏನು? ಸಾರಿ ಹೇಳೋಣ ಅಂತ. ಸಾರಿನಾ? ಯಾಕೆ? ಅದೇ ಏನದೇ? ಅದೇ ಇವತ್ತು ಕಾಡಲ್ಲಿ ನಿಮ್ಮ ಬ್ಲೌಸ್ ಹರಿದು. ಏನೇ ಆದ್ರೂ ಬುದ್ಧಿ ಇರ್ಬೇಕಾಗಿತ್ತು. ಅಷ್ಟಕ್ಕೂ ನಾನದನ್ನ ಅವಾಗ್ಲೇ ಮರ್ತು ಹೋಗ್ಬಿಟ್ಟಾಯ್ತು. ಅದೇನು ಅಂದರೆ ಏನು? ಹೊಟ್ಟೆ ಹಸಿವಾಗ್ತಾ ಇದೆ. ಹಾಗಾದ್ರೆ ವಿಷಯ ಇದು. ಅಷ್ಟು ಸಹಿಸ್ಕೊಳ್ದೇ ಇದ್ರೆ ಹೇಗೆ? ರಾಜ್ಕುಮಾರ್ ಅಂತಾರ ಬೆಳ್ಸಿದಾರಾ? ನಾನ್ ತಂದ್ಕೊಡ್ತೀನಿ, ಹೋಗು. ಹೇಳಿದ್ದು ನಿನಗೆ ಕೇಳಿಸ್ತಿಲ್ವಾ? ಹೋಗು. ಅದೇನು ಅಂದರೆ ನಾನು ಅಪ್ಪ, ಏನು? ಕೇವಲ ಊಟಕ್ಕೋಸ್ಕರ ಬರಲಿಲ್ಲ. ಮತ್ತೆ ಅದೇ ಇವತ್ತು ಕಾಡಲ್ಲಿ. ಅಪ್ಪ ಸಾಕು, ಹೋಗು. ಬೇಜಾರಾಗ್ಬೇಡಿ, ಅದು ಬೈ ಆಕ್ಸಿಡೆಂಟ್ಲಿ ಆಗೋಯ್ತು. ನಿನ್ನ ಹೋಗು ಅಂತಿದ್ದೀನಿ ತಾನೆ, ಹೋಗು. ಒಂದ್ 5 ನಿಮಿಷ ಊಟ ಕೊಟ್ಟು ಬರ್ತೀನಿ. ಅಯ್ಯೋ 10 ನಿಮಿಷ ಆದ್ರೂ ಪರವಾಗಿಲ್ಲಮ್ಮ. ಸರಿ. ಗಣನಾನ್ತ್ವ ಗಣಪತಿಂ ಹವಾಮಹೇ ಕವಿಂ ಕವಿನಾಮುಪಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಾಹ್ಮಣಾಂ ಬ್ರಾಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಂ. ಓಂ ಮಹಾಗಣಾಧಿಪತಯೇ ನಮಃ. ಏಕದಂತಾಯ ವಿದ್ಮಹಿ ವಕ್ರತುಂಡಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಲೇ ಅನಿರುದ್ಧ್, ಹೇಗಾದ್ರೂ ಮಾಡಿ ನಾಗಮಣಿ ಉದ್ಭವನ್ ನೋಡ್ಬೇಕು. ಮಣಿ ಅಂತೀಯಲ್ಲೋ, ಅದು ಮಣಿ ಅಲ್ಲ, ಮಣಿ ತರ ಇರೋ ವಿಷಾನ ಅಂತೀಯಲ್ಲೋ. ಯಾಕೆ ನೀನು ಓದಿಲ್ವಾ? ನೀನ್ ಓದು, ನಿನಗೆ ನನ್ನ ನಂಬಿಕೆ ನನಗೆ. ನೀನು ಈ ಊರಿಗೆ ಸೇರಿದವನಲ್ವಾ, ಅದಕ್ಕೆ ಇವ್ರಿಗಿರೋ ಕಾಯಿಲೆ ನಿನಗೂ ಅಂಟಿರುತ್ತೆ ಬಿಡು. ಕಾಯಿಲೆ ನಿನಗೂ ನನಗೂ ಅಂತ ಈಗಲೇ ಗೊತ್ತಾಗತ್ತೆ. ನಿಮ್ ಎಲ್ಲರ ಕಾಯಿಲೆನ ಸರಿ ಮಾಡಬೇಕು ಅಂತಾನೆ ಕಣೋ ಇಲ್ಲಿಗೆ ಬಂದಿರೋದು. ಈ ಅವಕಾಶನ ನಾನು ಸರಿಯಾಗಿ ಬಳಸ್ಕೋತೀನಿ. ನಾವ್ ಹೇಗಾದ್ರೂ ಮಾಡಿ ಅಲ್ಲಿ ಹೋಗ್ತಿರೋ ಗುಂಪು ಜೊತೆ ಸೇರ್ಕೋಬೇಕು. ನೀನ್ ಹೋಗಿ ಆ ಗುಂಪಿಗೆ ಸೇರ್ಕೋ. ಆ ಪಂಚಕನ್ಯರಲ್ಲಿ ನೀನ್ ಸೆಲೆಕ್ಟ್ ಆಗ್ಬೇಕು. ಖಂಡಿತವಾಗ್ಲೂ ಆಗ್ತೀನಮ್ಮ. ನೀನೇನಾದ್ರೂ ಸೆಲೆಕ್ಟ್ ಆದ್ರೆ ನಮ್ಮಿಬ್ರು ಅದೃಷ್ಟನೇ ಬದಲಾಗೋಗುತ್ತೆ. ನನ್ನ ಆಸೆ, ನಿಮ್ ಮಾವಯ್ಯನ ಆಸೆ ಎಲ್ಲಾನು ಈಡೇರುತ್ತೆ. ಮಾವಯ್ಯ ನಿನ್ನ ಬಂಗಾರದಂಗ್ ನೋಡ್ಕೊಂತಾರೆ, ತಲೆ ಮೇಲೆ ಕೂರಿಸ್ಕೋತಾರೆ. ಮಾವ ನಿನ್ನ ಮದುವೆನ ಅದ್ದೂರಿಯಾಗಿ ಮಾಡ್ತಾರೆ. ನಾಗಮಣಿ ನೋಡಿದ್ರೆ ಅಷ್ಟೆಲ್ಲ ಒಳ್ಳೇದಾಗುತ್ತಾ ಅಮ್ಮ? ನೋಡೋದಷ್ಟೇ ಅಲ್ವೇ, ಮಣಿ ಉದ್ಭವ ಆದ ತಕ್ಷಣ ಅದನ್ನ ಮೊದಲು ನೀನೇ ಮುಟ್ಬೇಕು. ಅರ್ಥ ಆಯ್ತಾ? ಆಯ್ತು ಅಮ್ಮ. ಸರಿ, ನಡಿ ನಡಿ ನಡಿ. ಪಾದಯೋಪಾದ್ಯಂ ಸಮರ್ಪಯಾಮಿ ಅಷ್ಟರಾರೋಗ್ಯ ಸಮರ್ಪಯಾಮಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶ್ಯತೆ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಓಂ ಭೂಯೋ ಭೂಯೋ ನಮಾಮ್ಯಹಂ.
ಸರ್ಪಭದ್ರಂ ತೇ ಗಚ್ಚ ಸರ್ಪ ಮಹಾವಿಷ ಜನ್ಮೇ ಜಯಸ್ಯ ಯಜ್ಞಾಂತೆ ಆಸ್ತಿಕ ವಚನಂ ಸ್ಮರ ಆಸ್ತಿಕ ವಚಂ ನಮ್ರತ್ವ ಯಃ ಸರ್ಪನ ನಿರ್ವರ್ತತೆ ಶತದಾ ವಿದ್ಯತೆ ಮೂರ್ಧಿನಾ ಶಿಂಶಾಪ ವೃಕ್ಷಕೋಥತ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವೇ ನಾಗಾಃ ಪ್ರಿಯಂತಾಂ ಮೇಯೇ ಕೇಚಿತ್ ಪೃಥ್ವಿತಲೆ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಅಮ್ಮನವರ ಸಮಕ್ಷಮದಲ್ಲಿ ಪಂಚಕನ್ಯೆಯರ ಪರೀಕ್ಷೆ ನಡೆಯಲಿದೆ.